ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಎಸ್ಎಸ್ ನೋಂದಣಿ ವಿಚಾರಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್ ಮುಖ್ಯಸ್ಥ ಭಾಗವತ್ ಅವರಿಗೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ನನ್ನ ಪ್ರಶ್ನೆಗಳಿಗೆ ಆರ್ಎಸ್ಎಸ್ ಮುಖ್ಯಸ್ಥರು ಉತ್ತರ ಕೊಡಲಿ. ನಾನು ಭಾಗವತ್ಗೆ ಸ್ಪಷ್ಟವಾಗಿ ಪ್ರಶ್ನೆಗಳನ್ನು ಕೇಳಿದ್ದೇನೆ. ಕೆಲವು ಕಾನೂನು ಸಮಸ್ಯೆಗಳನ್ನು ಎತ್ತಿದ್ದೇನೆ. ಆರ್ಎಸ್ಎಸ್ಗೆ ಸಂವಿಧಾನದ ಪ್ರಶ್ನೆಗಳನ್ನು ಕೇಳಿದ್ದೇನೆ. ನನ್ನ ಪ್ರಶ್ನೆಗಳಿಗೆ ಮೋಹನ್ ಭಾಗವತ್ ಉತ್ತರಿಸಲಿ. ಪ್ರಶ್ನೆ ಕೇಳಿದ್ದು ನಾನೇ ಯಾಕೆ ಉತ್ತರಿಸಬೇಕು ಅಂತ ಹೇಳಿದ್ದಾರೆ. ಬ್ಲಾಂಕೆಟ್ ಮೊನ್ನೆ ಮೋಹನ್ ಭಾಗವತ್ ಅವರ ಸ್ಟೇಟ್ಮೆಂಟ್, ಅವ್ರೇನ್ ಹೇಳ್ತಾರೆ, ನಮ್ಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್. ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ. ನಿಮ್ ಸಂಘಟನೆ ಕೇಳ್ತಾ ಇದೀವಿ. ಉಡಾಫೆ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲಾಂಕೆಟ್ ಇಮ್ಯುನಿಟಿ ಕೊಟ್ಟಿದಾರ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು, IT ದವರು ಕೊಟ್ಟಿದಾರೇನ್ರಿ ಬ್ಲಾಂಕೆಟ್ ಇಮ್ಯುನಿಟಿ ನಿಮ್ಗೆ ಕಟ್ಟಬಾರ್ದು ಅಂತ? ಕೊಟ್ಟಿದ್ರು ಯಾವ ಅಡಿನಲ್ಲಿ ಕೊಟ್ಟಿದ್ದಾರೆ ಕೊಡಿ, ನಮ್ಗೆ ಪರಿಶೀಲನೆ ಮಾಡ್ತೀವಿ ನಾವು. ನೋಡಿ, ದಿಸ್ ಈಸ್ ಬಿಕಮಿಂಗ್ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಆದ್ರಿಂದ ನನ್ನ ಪತ್ರ ಬಹಳ ಸ್ಪೆಸಿಫಿಕ್ ಆಗಿದೆ. ಇವರೇನು 100 ದಿನ 100 ವರ್ಷ ಇವರು ಆಚರಣೆ ಮಾಡ್ತಾರೆ. ಆರ್ಎಸ್ಎಸ್ ನೋಂದಣಿ ವಿಚಾರಕ್ಕೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್ ಬಿಜೆಪಿ ಪರ ಕೆಲಸ ಮಾಡ್ತಾ ಇರೋ ಸಂಸ್ಥೆ. ಎಲ್ಲ ಕಡೆ ಆರ್ಎಸ್ಎಸ್ಗೆ ಕೋಟ್ಯಾಂತರ ಮೌಲ್ಯದ ಆಸ್ತಿ ಇದೆ. ಅದಕ್ಕೆಲ್ಲ ಆರ್ಎಸ್ಎಸ್ ಸರ್ಕಾರಕ್ಕೆ ಲೆಕ್ಕ ಕೊಡಬೇಕು. ಕಾನೂನಿಗಿಂತ ಯಾವ ಸಂಘಟನೆಯೂ ದೊಡ್ಡದಲ್ಲ. ಗೃಹ ಸಚಿವರು ಒತ್ತಾಯ ಮಾಡ್ತಾ ಇರೋದು ಸರಿ ಇದೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಒಂದು ಕಾನೂನು, ಅವರೊಬ್ಬರಿಗೆ ಒಂದು ಕಾನೂನು. ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ತಕ್ಷಣ ಅವ್ರು ಎಷ್ಟೇ ಆರ್ಥಿಕ ವ್ಯವಹಾರಗಳು ಮಾಡ್ಕೊಂಡ್ರು ಕೂಡ ಅವ್ರನ್ನ ರಿಜಿಸ್ಟ್ರೇಷನ್ ಎಕ್ಸ್ಕ್ಲೂಡ್ ಮಾಡಬೇಕು, ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತ ಹೆಂಗೆ ಹೇಳಕ್ ಸಾಧ್ಯ ಇರುತ್ತೆ? ಯಾಕೆಂದ್ರೆ RSS ಬರೀ ಕಲ್ಚರಲ್ ಆರ್ಗನೈಸೇಷನ್ ಅಲ್ಲ. ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅವರು ಬಿಜೆಪಿ ಅವ್ರಿಗೋಸ್ಕರ ಎಲ್ಲ ಎಲೆಕ್ಷನ್ ಕೆಲಸ ಮಾಡೋದು ಚೆನ್ನಾಗಿ ಗೊತ್ತಾ ಇದೆ. ಅಷ್ಟೊಂದು ಜನ ಕಾರ್ಯಕರ್ತಿದ್ದಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಸಿಟಿನಲ್ಲೂ ಕೂಡ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತ ಆಸ್ತಿಗಳಿವೆ, ಕಟ್ಟಡಗಳಿವೆ. ಎಲ್ಲಿಂದ ಬಂತು? ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು. ಸೊ ಹೋಮ್ ಮಿನಿಸ್ಟರ್ ಅವ್ರು ಏನ್ ಕೇಳಿದ್ದಾರೆ, ಅವ್ರು ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಅದೊಂದು ಕಾನೂನು ಪ್ರಕಾರವಾಗಿ. ಇಂದು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಬೆವರಿಳಿಸಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಲೋಕಾಯುಕ್ತ ದಾಳಿ ನಡೆಸಿದ್ದು, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಡಿಷನಲ್ ಡೈರೆಕ್ಟರ್ ರಾಜಣ್ಣ ಹಾಗೂ ಯಲಹಂಕ ವಿಭಾಗದ ಬೆಸ್ಕಾಂ AEE ಉದಯ್ ಕುಮಾರ್ಗೆ ನಿವಾಸದ ಮೇಲೆ ದಾಳಿ ನಡೆಸಿ ಹಲವಾರು ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಚಿಕ್ಕಮಗಳೂರು, ಕಲಬುರಗಿ, ಬೀದರ್ ಸೇರಿ ಹಲವೆಡೆಯೂ ದಾಳಿ ನಡೆದಿದ್ದು ಪರಿಶೀಲನೆ ಮುಂದುವರೆದಿದೆ. ದಾವಣಗೆರೆಯಲ್ಲಿ ಭ್ರಷ್ಟ ಅಧಿಕಾರಿಯ ಬೆವರಿಳಿಸಿದ ಲೋಕಾಯುಕ್ತ ದಾಳಿ ನಡೆಸಿದೆ. ಸಿದ್ದೇಶ್ವರನ ಸಂಪತ್ತು ಕಂಡು ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. NKRTC ಚೀಫ್ ಮೆಕ್ಯಾನಿಕ್ ಆಗಿರುವ ಸಿದ್ದೇಶ್ವರ ಹೆಬ್ಬಾಳ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ದಾವಣಗೆರೆಯ ಆಂಜನೇಯ ಬಡಾವಣೆಯ ಮನೆ ಮತ್ತು ಹುಬ್ಬಳ್ಳಿಯ ಕಚೇರಿಯಲ್ಲಿ ಏಕಕಾಲಕ್ಕೆ ದಾಳಿ ನಡೆದಿದೆ. ದಾಳಿ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣ, ಬೆಳ್ಳಿ ವಸ್ತುಗಳು ಪತ್ತೆಯಾಗಿವೆ. ಅಲ್ಲದೆ ಮನೆಯಲ್ಲಿ 40 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಕೂಡ ಸಿಕ್ಕಿದೆ. ಡಿಸೈನ್ ನೆಕ್ಲೇಸ್, ಚಿನ್ನದ ಬಳೆ, ಕಿವಿಯೋಲೆ, ಪೆಂಡೆಂಟ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಹೆಚ್ಚು ಆಸ್ತಿ ಅಂದರೆ ಆದಾಯ ಮೀರಿ ಹೆಚ್ಚು ಆಸ್ತಿ ಗಳಿಕೆ ಆರೋಪದ ಅಡಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದು ದಾಖಲೆಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕಾಗಿ ಮಹಿಳೆಯರು ಸಿಎಂ DK ಶಿವಕುಮಾರ್ ಕಾಲಿಗೆ ಬಿದ್ದಿದ್ದಾರೆ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಮಹಿಳೆಯರು DKಶಿಗೆ ಕೈ ಮುಗಿದು ಬೇಡಿಕೊಂಡಿದ್ದಾರೆ. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಿ ಅಂತ ಮಹಿಳೆಯರು ಆಗ್ರಹಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ DK ಶಿವಕುಮಾರ್, ಶಾಸಕ ಯಶವಂತರಾಯಗೌಡರು ನನಗೆ ಬಹಳ ಚೆನ್ನಾಗಿ ಗೊತ್ತು, ಸರಿ ನೋಡೋಣ ಅಂತ ಮಹಿಳೆಯರಿಗೆ ಆಶ್ವಾಸನೆ ನೀಡಿದ್ದಾರೆ. ಅಲ್ಲಿ ನೀವು ಸಚಿವ ಸ್ಥಾನ ಕೊಟ್ರಿ ಅಂದ್ರೆ ಅಲ್ಲಿ
ಭಾಳ ನಂಬಿಕೆ ಐತಿ ಸರ್ ಹೌದು ಸರ್ ಕಾಂಗ್ರೆಸ್ನಲ್ಲಿ ಬೆಂಗಳೂರು ಖ್ಯಾತೆಯಿಂದ ಸಮಸ್ಯೆ ಹೆಚ್ಚಾಗಿದೆ. ಉಸ್ತುವಾರಿಯೇ ಇಲ್ಲದ ಹಲವಾರು ಕೆಲಸಗಳು ಇನ್ನೂ ಬಾಕಿ ಉಳಿದಿವೆ. ಫ್ಲವರ್ ಶೋ ಬಳಿಕ ಈಗ ಕೆಂಪೇಗೌಡ ಜಯಂತಿ ಮೇಲೂ ಇದರ ಎಫೆಕ್ಟ್ ಆಗಿದೆ. ಖಾತೆ ಗೊಂದಲದ ನಡುವೆ ಕಾರ್ಯಕ್ರಮಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ ಎಂಬ ಪ್ರಶ್ನೆ ಎದ್ದಿದೆ. ಕೆಂಪೇಗೌಡ ಜಯಂತಿಗೆ ಬ್ರೇಕ್ ಹಾಕುತ್ತಾ ಬೆಂಗಳೂರು ಉಸ್ತುವಾರಿಯನ್ನ ಸಚಿವ ಕೃಷ್ಣ ಬೈರೇಗೌಡ ಇನ್ನೂ ಸಂಪೂರ್ಣವಾಗಿ ಅಧಿಕಾರ ವಹಿಸಿಕೊಂಡಿಲ್ಲ. ಆಡಳಿತಾತ್ಮಕ ಸ್ಪಷ್ಟನೆ ಇಲ್ಲದ ಜಯಂತಿ ಆಚರಣೆ ಸಿದ್ಧತೆ ವಿಳಂಬವಾಗಿದೆ. ಕೆಂಪೇಗೌಡ ಜಯಂತಿ ಆಚರಣೆ ಬಗ್ಗೆ ಇನ್ನೂ ಅಧಿಕೃತ ಘೋಷಣೆ ಆಗಿಲ್ಲ. ಕಾರ್ಯಕ್ರಮದ ರೂಪುರೇಷೆ ಕೂಡ ಪ್ರಕಟವಾಗಿಲ್ಲ. ಇದರಿಂದ ಕೆಂಪೇಗೌಡ ಅಭಿಮಾನಿಗಳು ಹಾಗೂ ಸಂಘಟನೆಗಳಲ್ಲಿ ಗೊಂದಲ ಮೂಡಿದೆ. ಜಿಬಿಎ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮೊದಲ ಸಭೆಯಲ್ಲೇ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. 5 ನಗರ ಪಾಲಿಕೆ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದುವರೆಗೂ ಆಗಿರುವ ಕಾಮಗಾರಿ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ. ಈ ಖಾತಾ ಎಷ್ಟು ಆಗಿದೆ, ಎಷ್ಟು ಅರ್ಜಿಗಳು ಬಂದಿವೆ ಅಂತ ವಿವರ ಸಂಗ್ರಹಿಸಿದ್ದಾರೆ. ರಾಜಕಾಲುವೆ ಹೂಳು ಎತ್ತುವ ಬಗ್ಗೆ ಇಂಜಿನಿಯರ್ಗಳಿಗೆ ಕೃಷ್ಣ ಬೈರೇಗೌಡ ತರಾಟೆ ತೆಗೆದುಕೊಂಡಿದ್ದಾರೆ. ಮಳೆ ಬಂದಾಗ ಮೋರಿ ನೀರು ರಸ್ತೆಯಲ್ಲಿ ಹರಿಯುತ್ತೆ. ಈ ಬಗ್ಗೆ ಇದುವರೆಗೆ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ. ಇನ್ನು ರಾಜಕಾಲುವೆ ನೀರು ರಸ್ತೆಗೆ ಬಂದರೆ ಇಂಜಿನಿಯರ್ಗಳ ವಿರುದ್ಧವೇ ಕ್ರಮ ಕೈಗೊಳ್ಳುತ್ತೇನೆ ಅಂತ ಸಚಿವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. So 2007-50, the DPR is not ready, and as per the budget we have to get it. So we had meetings, whether we are ready or not. The work is happening. I think another 10 days it should be finalized. The DPR is finalized after. Yes, sir. What is the change now? They will complete some DPR ಮಾಡಿದರೆ ಅದಕ್ಕೆ ಹೋಗಿ then ಮೈಸೂರಿನಲ್ಲಿ ನಡೆದ ಪಬ್ ದುರಂತ ಪ್ರಕರಣ ಸಂಬಂಧ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೈಸೂರಿನ ದಟ್ಟ ಗಲ್ಲಿಯಲ್ಲಿರುವ ಫಾಕ್ಸ್ ಡೆನ್ ಪಬ್ನಲ್ಲಿ ನಡೆದ ಘಟನೆ ಹಿನ್ನೆಲೆಯಲ್ಲಿ ಸಚಿವರು ಸ್ಥಳ ಪರಿಶೀಲನೆ ನಡೆಸಿದರು. ಪೊಲೀಸ್ ಅಧಿಕಾರಿಗಳಿಂದ ಘಟನೆಯ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು. ದುರಂತದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸುರಕ್ಷತಾ ಕ್ರಮಗಳ ಬಗ್ಗೆಯೂ ಪರಿಶೀಲನೆ ನಡೆಸಿದ್ರು. ಘಟನೆಗೆ ಕಾರಣ ಏನು, ನಿಯಮ ಉಲ್ಲಂಘನೆಯಾಗಿದೆಯೇ ಎಂಬ ಬಗ್ಗೆ ವರದಿ ನೀಡುವಂತೆ ಪೊಲೀಸ್ ಇಲಾಖೆಗೆ ಸಚಿವರು ಸೂಚಿಸಿದ್ದಾರೆ. ಹೈದರಾಬಾದ್ನಲ್ಲಿ ಮಾವಿನ ಹಣ್ಣು ಸೇವಿಸಿ ಬೀದರ್ ಮೂಲದ 2 ಸಹೋದರಿಯರು ಮೃತಪಟ್ಟ ಹಿನ್ನೆಲೆಯಲ್ಲಿ ಔರಾದ್ ಶಾಸಕ ಪ್ರಭು ಚವ್ಹಾಣ್ ಮೃತರ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಶಂಬೆಳ್ಳಿ ಗ್ರಾಮದ ಇಂದುಮತಿ ವೈಜನಾಥ್ ಮೇತ್ರೆ ಕುಟುಂಬಕ್ಕೆ ಭೇಟಿ ನೀಡಿ ಶಾಸಕರು ಮೃತ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ಉಳಿದ 3 ಸಹೋದರಿಯರನ್ನು ದತ್ತು ಪಡೆದು ಅವರ ಶಿಕ್ಷಣ ಮತ್ತು ಮದುವೆಯ ಸಂಪೂರ್ಣ ಖರ್ಚು ವೆಚ್ಚದ ಹೊಣೆ ಹೊತ್ತಿದ್ದಾರೆ. ಜೂನ್ 8ರಂದು ಮಾವಿನ ಹಣ್ಣು ಸೇವಿಸಿ ಸಂಧ್ಯಾರಾಣಿ ಮತ್ತು ಭವಾನಿ ಸಾವನ್ನಪ್ಪಿದ್ರು. ಇನ್ನೊಬ್ಬ ಸಹೋದರಿ ವಿಜಯಶ್ರೀ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆದು ಈಗ ಮನೆಯಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ. ಮೃತ ಕುಟುಂಬಕ್ಕೆ ಮನೆ ಕಟ್ಟಿಸಿಕೊಡದ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಶಾಸಕ ಪ್ರಭು ಚವ್ಹಾಣ್ ಗರಂ ಆಗಿದ್ದಾರೆ. ನಿಮ್ಮ ಗ್ರಾಮಕ್ಕೆ ಇಷ್ಟೊಂದು ಮನೆ ಕೊಟ್ಟಿದ್ದೇನೆ, ಆದರೆ ಇವರಿಗೆ ಯಾಕೆ ಮನೆ ನಿರ್ಮಾಣ ಮಾಡಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಹಾಕಿ ಮೇಲೆ ಕಡೆಯಿಂದ ಮಾಡಬೇಕು ಮಾಡ್ತೀವಿ. ಈ ಮನಿ ಮೇಲೆ ಅರ್ಜೆಂಟ್ ಕೊಡ್ತೀವಿ. ಅವು ಇದ್ದಿಲ್ಲ ಅಂದ್ರೆ ಮನೆ ಸಿಕ್ಕಿಲ್ಲ ಹೇಳ್ತಾರೆ. ಪೇಪರ್ ಇದ್ದಿಲ್ಲ ಹೇಳ್ತಾರೆ. ಪೇಪರ್ ರೆಡಿ ಮಾಡಿ ಮನೆ ಕೊಡ್ತಿರ್ತೀವಿ. ಎಲ್ಲಿ ಇರ್ರಿ ಹೈದರಾಬಾದ್ ಹೋಗ್ಬೇಡ್ರಿ. ಎಲ್ಲ ಅವ್ರು ನಮ್ಮ ಕಡೆ ಎಲ್ಲ ಕೆಲಸ ಇಲ್ಲಿ ಹೇಗೆ ಇದ್ರು ಅದು ಹೋಗಿರಿ. ಎಲ್ಲ ನಮ್ಗೆ ಹೇಳ್ಬೇಕು. ಯಾಕೆ ಹೇಳಿದ್ರೆ ನಮ್ಗೆ ಯಾಕೆ ಹೇಳ್ತಾರೆ ಏನು ರೇಷನ್ ಕಾರ್ಡ್ ಇದ್ದಿಲ್ಲ ಮೊದಲು ಮಾಡ್ಬೇಕು ನಾ ತಾವು ಇದ್ರಿ ಊರಿಂದು ಮಾಡ್ಬೇಕನ ಎಲ್ಲ ಇಲ್ಲ ಅಂದ್ರೆ ಏನ್ ಬೇಕಂತೀರಿ ಹೆಲ್ಪ್ ಮಾಡಿದಿರಿ ಹೋಗಿ ಕರೆಕ್ಟ್ ರಾಜಕಾಡು ಮನಿ ನಮ್ಮ ರಾಜ ಅವ್ರು 20 ವರ್ಷ ಆಯ್ತು MLA ಆಗಿ ನಮ್ಗೆ ಗಮನ ತಂದಿಲ್ಲ ಯಾಕೆ ನಮ್ಗೆ ಗಮನ ತರಬೇಕು ನೋಡೋಣ ನೋಡ್ರಿ ಯಾರು ತಿಳ್ಕೊಂಡ್ರೆ ಅವ್ರು ಸಿಗಲ್ಲ. ಹಾಕಿ ಮೇಲೆ
ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮ ಮರಂ ಕ್ವಾರಿ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ನೂರಾರು ಅಡಿ ಗುಂಡಿಯಾಗಿದ್ದು ಜನವಸತಿ ಸಮೀಪ ಹಾಗೂ ರಸ್ತೆಯ ಅಕ್ಕಪಕ್ಕದಲ್ಲೇ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಈ ಮರಂ ಕ್ವಾರಿಗಳು ಜೀವ ಬಲಿಗಾಗಿ ಕಾಯ್ತಾ ಇವೆ. ಇತ್ತೀಚೆಗೆ ಕ್ವಾರಿಗೆ 3 ಮಹಿಳೆಯರು ಬಲಿಯಾಗಿದ್ದಾರೆ. ಈ ಸಂಬಂಧ ಜಮೀನು ಮಾಲೀಕ ಶಿವಪ್ಪ, ತಹಶೀಲ್ದಾರ್ ಮಂಗಳ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ, DBL ಕಂಪನಿ ಮ್ಯಾನೇಜರ್ ವಿರುದ್ಧ ಕೇಸ್ ದಾಖಲಾಗಿದೆ. ಬಸವನಗರ, ಖಾನಾಪುರ, ದೋರನಹಳ್ಳಿ ಸೇರಿ ಹಲವು ಕಡೆ ಮರಂ ಕ್ವಾರಿಗಳು ತಲೆ ಎತ್ತಿವೆ. ಚೆನ್ನೈ ಸೂರತ್ ಎಕ್ಸ್ಪ್ರೆಸ್ ರಸ್ತೆ ಕಾಮಗಾರಿಗಾಗಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಮರಂ ಅಕ್ರಮವಾಗಿ ಸಾಗಾಣಿಕೆ ಆಗ್ತಾ ಇದೆ. ದುರ್ಘಟನೆ ನಡೆದರೂ ದಂಧೆಗೆ ಕಡಿವಾಣ ಹಾಕದೆ ಜಿಲ್ಲಾಡಳಿತ ಮೌನ ವಹಿಸಿದೆ. ಅಕ್ರಮ ದಂಧೆಕೋರರ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಜಾಗದಲ್ಲಿ ಬಟ್ಟೆ ಒಗಿಲಿಕ್ಕೆ ಹೋಗಿದ್ದಂತಹ 3 ಜನ ದುರ್ಘಟನೆಯಿಂದ ಮುಳುಗಿದ್ದಾರೆ. ಸೊಸೆರಿ ನಮ್ಮ ತಮ್ಮ ಮನೆಗಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅಂತಾರಾಜ್ಯ ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. KGFನ ಕುಂದರಸನಹಳ್ಳಿ ಗ್ರಾಮದ KV ಉಮಾಪತಿ ಎಂಬುವವರ ಮನೆ ದರೋಡೆ ಮಾಡಿದ್ದ ಆರೋಪಿ ಕೃಷ್ಣಗಿರಿ ತರುಣ್ನನ್ನ ಬಂಧಿಸಿದ್ದಾರೆ. ಇನ್ನು ಆರೋಪಿಯನ್ನ ವಿಚಾರಣೆ ನಡೆಸಿದಾಗ 8ಕ್ಕೂ ಹೆಚ್ಚು ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಬಂಧಿತನಿಂದ 38 ಗ್ರಾಂ ಚಿನ್ನ, 578 ಗ್ರಾಂ ಬೆಳ್ಳಿ, 1 ಬೈಕ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಪ್ರಕರಣವು ಕಾಮಸಮುದ್ರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ರಾತ್ರಿ ಸುರಿದ ಮಳೆಗೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಳ್ಳಿಯಲ್ಲಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಅಡಿಕೆ, ಪಪ್ಪಾಯಿ ಸೇರಿದಂತೆ ಅಪಾರ ಪ್ರಮಾಣದ ಹಾನಿ ಆಗಿದೆ. 10ಕ್ಕೂ ಹೆಚ್ಚು ರೈತರ ಅಡಿಕೆ ಮತ್ತು ಪಪ್ಪಾಯ ಗಿಡಗಳು ಧರೆಗುರುಳಿವೆ. ಇನ್ನು ರೈತರು ಹಾನಿಯಾದ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಪರಿಹಾರ ಸಿಗದೇ ಇದ್ದರೆ ನಮ್ಮ ಬದುಕು ಮತ್ತು ಕುಟುಂಬ ಬೀದಿಗೆ ಬೀಳುತ್ತೆ ಅಂತ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆ KRಪೇಟೆ ತಾಲೂಕಿನ ಮಂದಗೆರೆ ಬಳಿ ಹೇಮಾವತಿ ಅಣೆಕಟ್ಟೆ ತಡೆಗೋಡೆ ಏರಿಕೆ ಕಾಮಗಾರಿಗೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. 25 ವರ್ಷಗಳ ಹಿಂದೆ ತಡೆಗೋಡೆ ನಿರ್ಮಾಣದ ವೇಳೆ ರೈತರಿಗೆ ಸರಿಯಾದ ಪರಿಹಾರ ನೀಡಿಲ್ಲ ಎಂಬ ಆರೋಪ ಇದೆ. ಹಳೆಯ ಪರಿಹಾರ ಕೊಡದೆ ಈಗ ಮತ್ತೆ ಕಾಮಗಾರಿ ಆರಂಭಿಸಿದ್ದಕ್ಕೆ ಸುತ್ತಮುತ್ತಲಿನ ರೈತರು ಆಕ್ರೋಶಗೊಂಡಿದ್ದಾರೆ. 2007ರಲ್ಲಿ ಭರೂಕಾ ಪವರ್ ಪ್ಲಾಂಟ್ ವಿದ್ಯುತ್ ಉತ್ಪಾದನೆಗೆ ಡ್ಯಾಂ ಎತ್ತರ ಏರಿಕೆ ಮಾಡಿದಾಗ ರೈತರ 100 ಎಕರೆ ಜಮೀನು ಮುಳುಗಡೆಯಾಗಿತ್ತು. ಇದೀಗ ಮತ್ತೆ ತಡೆಗೋಡೆ ಏರಿಕೆ ಮಾಡಿದರೆ ಇನ್ನಷ್ಟು ರೈತರ ಜಮೀನು ಮುಳುಗಡೆ ಆಗಲಿದೆ ಎಂಬ ಆತಂಕ ಇದೆ. ಮೊದಲು ಮುಳುಗಡೆಯಾದ ಹಳೆಯ ಜಮೀನಿಗೆ ಪರಿಹಾರ ನೀಡಿ ಬಳಿಕ ಕಾಮಗಾರಿ ಕೈಗೊಳ್ಳಿ ಅಂತ ರೈತರು ಒತ್ತಾಯಿಸಿದ್ದಾರೆ. ಮಂದಗೆರೆ ಸೇರಿದಂತೆ ಸುತ್ತಮುತ್ತ ಗ್ರಾಮದ ರೈತರು ಕಾಮಗಾರಿಗೆ ಅಡ್ಡಿಪಡಿಸಿ ತಡೆಗೋಡೆ ಏರಿಕೆ ಮಾಡದಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಮಾಡಿರ್ತಕ್ಕಂಥದ್ದು ಅವರ ಏನೊಂದು 3 ಮೆಗಾವಾಟ್ಸ್ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ರೈತರಿಗೆ. ಕೆಲವೇ ಮಂದಿಗೆ ಬೆರಳೆಣಿಕೆ ಜನಕ್ಕೆ ಅದು ಅಲ್ಪ ಸ್ವಲ್ಪ ಕೊಟ್ಟಿದ್ದಾರೆ. ರಾಜ್ಯದ ಪ್ರತಿಷ್ಠಿತ ಶಕ್ತಿ ದೇಗುಲದಲ್ಲಿ ಭಕ್ತರ ಸುಲಿಗೆ ನಡೀತಾ ಇದೆ. ಸರ್ಕಾರ ಈ ದೇಗುಲವನ್ನ ವಶಕ್ಕೆ ಪಡೆದರೂ ಭಕ್ತರ ಸುಲಿಗೆ ದೌರ್ಜನ್ಯ ತಪ್ಪಿಲ್ಲ. ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡದ ಅಹಲ್ಯಾದೇವಿ ದೇಗುಲದಲ್ಲಿ ಭಕ್ತರನ್ನ ವ್ಯಾಪಕವಾಗಿ ಸುಲಿಗೆ ಮಾಡಲಾಗ್ತಾ ಇದೆ. ದೇವಿ ದರ್ಶನಕ್ಕೆ ಕಾಸು ಕೊಟ್ಟರೆ ಸೆಕ್ಯೂರಿಟಿ ನೇರ ದರ್ಶನಕ್ಕೆ ಒಳಗೆ ಬಿಡ್ತಾರೆ. ದಕ್ಷಿಣೆ ಜಾಸ್ತಿ ಕೊಟ್ಟರೆ ಅರ್ಚಕರು ಗರ್ಭಗುಡಿ ಮುಂದೆ ಕೂರಿಸಿ ಪೂಜೆ ಮಾಡಿಸುತ್ತಾರೆ. ಕಾಸು ಕೊಡದಿದ್ರೆ ಪೂಜೆಗೂ ಅಡ್ಡಿ, ದರ್ಶನದಲ್ಲೂ ಭಕ್ತರಿಗೆ ಅವಮಾನ ಮಾಡಲಾಗುತ್ತಿದೆ. ತಡೆ ಪೂಜೆಗೆ 10 ರೂಪಾಯಿ ಬೋರ್ಡ್ ಹಾಕಿದ್ದರೂ 20-50 ರೂಪಾಯಿ ಕೊಡದಿದ್ರೆ ಅರ್ಚಕರು ಪೂಜೆ ಮಾಡದೆ ಕಿರಿಕ್ ಮಾಡ್ತಾರೆ. ಸಾಮಾನ್ಯ ಭಕ್ತರು ಪೂಜೆ ಮಾಡಿಸಲು 500 ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಈ ದೇಗುಲಕ್ಕೆ ಆಡಳಿತಾಧಿಕಾರಿ ನೇಮಿಸಿದ್ದರೂ ಆತ ಕೂಡ ಭ್ರಷ್ಟನಾಗಿದ್ದಾನೆ. ಈ ದೇಗುಲದ ಅಕ್ರಮಕ್ಕೆ ಕಡಿವಾಣ ಹಾಕಿ ಭ್ರಷ್ಟ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿ ಸುಲಿಗೆ ಅರ್ಚಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಭಕ್ತರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಅಕ್ರಮಕ್ಕೆ ಕಡಿವಾಣ ಹಾಕದಿದ್ರೆ ದೇಗುಲಕ್ಕೆ ಮುತ್ತಿಗೆ ಹಾಕಿ ಬೀಗ ಹಾಕುವುದಾಗಿ ಹಲವು ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಅದು 10 ರೂಪಾಯಿ ಓಕೆ, ಇಲ್ಲಾಂದ್ರೆ 20 ರೂಪಾಯಿ ಧಮಕಿ ಹಾಕ್ತಾರೆ. ಆಗ್ಲೂ ದರೋಡೆಯಲ್ಲಿ ಒಂದೊಂದ್ಸರಿ. ಬೀದರ್ ಜಿಲ್ಲೆಯ ಬಾಲ್ಕೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಮಹಿಳೆ ಮತ್ತು ಪುರುಷ ಸೀಟಿಗಾಗಿ ಪರಸ್ಪರ ಕಿತ್ತಾಡಿಕೊಂಡಿದ್ದಾರೆ. ಬಾಲ್ಕೆಯಿಂದ ಮಹಾರಾಷ್ಟ್ರದ ಉದಗೀರಗೆ ಹೊರಟಿದ್ದ ಸಾರಿಗೆ ಬಸ್ನಲ್ಲಿ ಈ ಘಟನೆ ನಡೆದಿದೆ.
ಸೀಟಿಗಾಗಿ ಇಬ್ಬರು ಬಿಡದೆ ಕಿತ್ತಾಡಿಕೊಂಡಿದ್ದು ಸಹ ಪ್ರಯಾಣಿಕರು ಎಷ್ಟು ಮನವೊಲಿಸಿದ್ರೂ ಪ್ರಯೋಜನವಾಗಿಲ್ಲ. ಕೊನೆಗೆ ಪೊಲೀಸ್ನವರು ಸ್ಥಳಕ್ಕೆ ಬಂದು ಮನವೊಲಿಸಿ ಕಿತ್ತಾಡಕ್ಕೆ ಬ್ರೇಕ್ ಹಾಕಿದ್ದಾರೆ. ಮಹಿಳೆ ಮತ್ತು ಪುರುಷ ಭರ್ಜರಿಯಾಗಿ ಕಿತ್ತಾಡುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಕಾಂಡ ಇನ್ನೂ ಮುಗಿದಿಲ್ಲ. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ. ಜೈಲಿನೊಳಗೆ ಕೈದಿಗಳು ಸ್ಮಾರ್ಟ್ ಫೋನ್ ಬಳಕೆ ಮಾಡ್ತಾ ಇದ್ದಾರೆ. ಅಪರಾಧ ಕೃತ್ಯ ಎಸಗಿ ಜೈಲು ಸೇರಿದ ಕೈದಿಗಳ ಕೈಯಲ್ಲಿ ಎರಡೆರಡು ಸ್ಮಾರ್ಟ್ ಫೋನ್ಗಳಿವೆ. ಜೈಲಿನೊಳಗೆ ರಾಜಾರೋಷವಾಗಿ ಬದುಕ್ತಾ ಇರುವ ಕೈದಿಗಳು ತಮಗೆ ಇಷ್ಟವಾದ ಅಡುಗೆ ಮಾಡಿಕೊಳ್ತಾ ಇದ್ದಾರೆ. ಚಿಕನ್, ಮಟನ್, ಬಿರಿಯಾನಿ ಅಡುಗೆ ಮಾಡಿಕೊಂಡು ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿ ಮಾಡಿದಂತೆ ಜೈಲಿನ ಒಳಗಡೆ ಕೈದಿಗಳು ಪಾರ್ಟಿ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಫೋನ್ ಬಳಕೆ, ಅಡುಗೆ ಮಾಡ್ತಾ ಇರುವ ಫೋಟೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಧಾರವಾಡ ಜೈಲಿನ ಕರ್ಮಕಾಂಡದ ಫೋಟೋಗಳು ಬಹಿರಂಗವಾಗಿವೆ. ಜೈಲಿನೊಳಗೆ ಇಷ್ಟೆಲ್ಲ ನಡೀತಾ ಇದ್ರೂ ಅಧಿಕಾರಿಗಳಿಗೆ ಗೊತ್ತೇ ಇಲ್ವಾ ಎಂಬ ಪ್ರಶ್ನೆ ಎದ್ದಿದೆ. ಜೈಲು ಸಿಬ್ಬಂದಿಯ ಭ್ರಷ್ಟಾಚಾರದಿಂದಲೇ ಕೈದಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಸಾಲದ ಒತ್ತಡ ತಾಳಲಾರದೆ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಘಟನೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ನಡೆದಿದೆ. ಪ್ರವೀಣ್ ನೇಕಾರ್ ಆತ್ಮಹತ್ಯೆ ಮಾಡಿಕೊಂಡ ಯುವಕ ಮೈತುಂಬಾ ಸಾಲ ಮಾಡಿಕೊಂಡ ಹಿನ್ನೆಲೆ ಖಿನ್ನತೆಗೆ ಒಳಗಾಗಿದ್ದ ಎನ್ನಲಾಗಿದೆ. ಸ್ಥಳಕ್ಕೆ ಶಹರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ರಾಣೆಬೆನ್ನೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿ 648ರ ಲಕ್ಷ್ಮೀಪುರ ಗೇಟ್ ಬಳಿ ನಡೆದ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೊಡ್ಡಬಳ್ಳಾಪುರ ದೇವನಹಳ್ಳಿ ಕಡೆಗೆ ಬರ್ತಾ ಇದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಮೊದಲು ಮುಂದೆ ಹೋಗ್ತಾ ಇದ್ದ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿದೆ. ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದ ನಂತರ ಲಾರಿ ಮತ್ತೊಂದು ರಸ್ತೆಗೆ ನುಗ್ಗಿದೆ. ಭೀಕರ ಅಪಘಾತದಲ್ಲಿ ಇತರೆ ವಾಹನ ಸವಾರರು ಕೂದಲೆಳೆಯಲ್ಲಿ ಪಾರಾಗಿದ್ದಾರೆ. ಅಪಘಾತದ ತೀವ್ರತೆಗೆ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದ ವಾಹನ ಸವಾರರು ಜಸ್ಟ್ ಮಿಸ್ ಆಗಿದ್ದಾರೆ. ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದಲ್ಲಿ ಯಾರಿಗಾದರೂ ಗಾಯವಾಗಿದೆಯೇ ಎಂಬ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಕೆಆರ್ ಮಾರ್ಕೆಟ್ನಲ್ಲಿ ರೈತರ ಮೇಲೆ ದೌರ್ಜನ್ಯ ಖಂಡಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೋರಾಟಕ್ಕಿಳಿದಿದೆ. ಪಾರ್ಕಿಂಗ್ನಿಂದ ವ್ಯಾಪಾರ ಮಾಡಲು ಅವಕಾಶ ನೀಡ್ತಾ ಇಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ರೈತರು ಜಿಬಿಎ ಕೇಂದ್ರ ಕಚೇರಿಗೆ ಮನವಿ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ. ಆದರೆ ಪ್ರತಿಭಟನೆಗೆ ಅನುಮತಿ ಇಲ್ಲವೆಂದು ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ. ಅನುಮತಿ ಇಲ್ಲದೆ ಗುಂಪುಗೂಡಿದರೆ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅಂತ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಉತ್ಪನ್ನ ಮಾರಾಟ ಮಾಡಲು ಅವಕಾಶ ಕೊಡಿ, ಪಾರ್ಕಿಂಗ್ ನೆಪದಲ್ಲಿ ದೌರ್ಜನ್ಯ ಮಾಡಬೇಡಿ ಅಂತ ರೈತರು ಆಗ್ರಹಿಸಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ಮನೆ ಬಳಿ ಆಟ ಆಡ್ತಾ ಇದ್ದ ಇಬ್ಬರು ಅಪ್ರಾಪ್ತ ಅಕ್ಕ ತಂಗಿಯರ ಮೇಲೆ ಅತ್ಯಾಚಾರ ನಡೆದಿದೆ. 30 ವರ್ಷದ ಬಾಬು ಎಂಬಾತನನ್ನ ಆರೋಪಿಯಾಗಿ ಗುರುತಿಸಲಾಗಿದೆ. 9 ವರ್ಷ ಹಾಗೂ 8 ವರ್ಷದ ಬಾಲಕಿಯರ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಆತನ ಮೇಲಿದೆ. ನಿನ್ನೆ ಸಾಯಂಕಾಲ ಘಟನಾ ಸ್ಥಳದ ಬಳಿ ಆಟವಾಡುತ್ತಿದ್ದ ಬಾಲಕಿಯರನ್ನ ಆರೋಪಿ ಮನೆಯೊಳಗಡೆ ಕರೆದುಕೊಂಡು ಹೋಗಿದ್ದಾನೆ. ಬಳಿಕ ಅನುಚಿತವಾಗಿ ವರ್ತಿಸಿ ಇಬ್ಬರು ಅಪ್ರಾಪ್ತೆಯರ ಮೇಲೆ ದೌರ್ಜನ್ಯ ಎಸಗಿದ್ದಾನೆ ಅಂತ ದೂರಲಾಗಿದೆ. ಇದೇ ರೀತಿ ಕಳೆದ 5 ದಿನಗಳಿಂದ ಬಾಲಕಿಯರ ಮೇಲೆ ದೌರ್ಜನ್ಯ ಎಸಗಿರುವ ಆರೋಪವೂ ಕೇಳಿ ಬಂದಿದೆ. ಘಟನೆ ಬಳಿಕ ಪೊಲೀಸರು ಆರೋಪಿ ಬಾಬುವನ್ನ ವಶಕ್ಕೆ ಪಡೆದಿದ್ದಾರೆ. ಸಿಂಧನೂರು ಟೌನ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಖಾಸಗಿ ಬಸ್ಗಳು ವಿದ್ಯಾರ್ಥಿಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿವೆ. ಖಾಸಗಿ ಬಸ್ಗಳು ವಿದ್ಯಾರ್ಥಿಗಳನ್ನ ಬಸ್ನ ಟಾಪ್ ಮೇಲೆ ಹತ್ತಿಸಿ ಪ್ರಯಾಣಿಸ್ತಿವೆ. ಸ್ವಲ್ಪ ಯಾಮಾರಿದ್ರು ನೂರಾರು ವಿದ್ಯಾರ್ಥಿಗಳು ಜೀವಕ್ಕೆ ಕುತ್ತು ಬರುತ್ತೆ ಅಂತ ಗೊತ್ತಿದ್ರು ಖಾಸಗಿ ಬಸ್ಗಳು ರೂಲ್ಸ್ ಬ್ರೇಕ್ ಮಾಡಿ ಸರ್ವಿಸ್ ನೀಡ್ತಿವೆ. ವಿದ್ಯಾರ್ಥಿಗಳನ್ನ ಕುರಿಗಳು ತುಂಬಿದ ರೀತಿ ಬಸ್ ಸಿಬ್ಬಂದಿಗಳು ತುಂಬುತ್ತಿದ್ರು. RTO ಆಫೀಸರ್ಗಳು ಮಾತ್ರ ಕಣ್ಮುಚ್ಚಿ ಕೂತಿದ್ದಾರೆ. सामने देंगे
ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ಯುವಕ ಚಂದ್ರಶೇಖರ್ ಮೂಕ ಪ್ರಾಣಿಯ ಜೀವ ರಕ್ಷಿಸಿ ಮಾನವೀಯತೆ ಮೆರೆದಿದ್ದಾರೆ. ಜೆಸಿಬಿ ಯಂತ್ರಕ್ಕೆ ಸಿಲುಕಿ ತನ್ನ ರಕ್ಷಾ ಕವಚವನ್ನೇ ಮುರಿದುಕೊಂಡಿದ್ದ ಆಮೆಯನ್ನ ಸೀಲ್ ಹಾಕಿ ಬದುಕಿಸಿದ್ದಾರೆ. 7 ದಿನಗಳ ಹಿಂದೆ ಮಲ್ಲೂಪುರದ ರೈತನ ಜಮೀನು ಕಾಮಗಾರಿ ನಡೀತಾ ಇದ್ದಾಗ ಆಮೆ ಜೆಸಿಬಿ ಹಲ್ಲುಗಳಿಗೆ ಸಿಲುಕಿ ಚಿಪ್ಪು ಛಿದ್ರಗೊಂಡಿತ್ತು. ವೈದ್ಯರು ಬದುಕೋದೇ ಕಷ್ಟ ಅಂತ ಹೇಳಿದರು. ಆದರೂ ಪ್ರಯತ್ನ ಬಿಡದ ಚಂದ್ರಶೇಖರ್ ಡ್ರಿಲ್ಲಿಂಗ್ ಮಷಿನ್ ಬಳಸಿ ಚಿಪ್ಪಿಗೆ ಹೋಲ್ ಮಾಡಿ ಸ್ಟೀಲ್ ತಂತಿಗಳನ್ನು ಹಾಕಿ ಮೆಸ್ ಕಟ್ಟಿದ್ದಾರೆ. ಬಳಿಕ ಸೀಲ್ ಬಳಸಿ ಹೊಡೆದ ಆಮೆಯ ಕವಚವನ್ನು ಮರುಜೋಡಣೆ ಮಾಡಿದ್ದಾರೆ. 5 ದಿನಗಳ ಕಾಲ ಆಮೆಯ ಆರೋಗ್ಯ ಗಮನಿಸಿ ಚೇತರಿಸಿಕೊಂಡ ಬಳಿಕ ಕಪಿಲಾ ನದಿಗೆ ಮರಳಿ ಬಿಟ್ಟಿದ್ದಾರೆ. ಮೂಕಪ್ರಾಣಿಯ ರಕ್ಷಣೆಗೆ ತೋರಿದ ಕಾಳಜಿಗೆ ಭಾರೀ ಶ್ಲಾಘನೆ ವ್ಯಕ್ತವಾಗಿದೆ. ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದ ನೀಟ್ ಮರುಪರೀಕ್ಷೆಯನ್ನು ಅತ್ಯಂತ ಪಾರದರ್ಶಕ ಹಾಗೂ ಸುರಕ್ಷಿತವಾಗಿ ನಡೆಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ದೇಶಾದ್ಯಂತ ಜನಪ್ರಿಯ ಮೆಸೇಜಿಂಗ್ ಆಪ್ ಆದ ಟೆಲಿಗ್ರಾಮ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದೆ. ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ನೀಡಿರುವ ಅಧಿಕೃತ ನಿರ್ದೇಶನದ ಪ್ರಕಾರ ಭಾರತದಲ್ಲಿ ಜೂನ್ 22, 2026ರವರೆಗೆ ಟೆಲಿಗ್ರಾಮ್ ತಾತ್ಕಾಲಿಕವಾಗಿ ಲಭ್ಯ ಇರುವುದಿಲ್ಲ. ದೇಶಾದ್ಯಂತ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ ಶೇಕಡ 28ರಷ್ಟು ಕಡಿಮೆಯಾಗಿದೆ. ವಾತಾವರಣದಲ್ಲಿ ಅಸಾಮಾನ್ಯ ಗಾಳಿಯ ಸೆಳೆತದಿಂದ ಮೋಡಗಳ ಮುನ್ನಡೆ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಆದರೆ ಜೂನ್ 20ರ ನಂತರ ಮುಂಗಾರು ತನ್ನ ಪೂರ್ಣ ವೇಗವನ್ನು ಪಡೆದುಕೊಳ್ಳಲಿದ್ದು ರಾಜ್ಯದ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಇರಾನ್ ಅಮೆರಿಕ ನಡುವಿನ ಶಾಂತಿ ಒಪ್ಪಂದಕ್ಕೆ ಇಸ್ರೇಲ್ ಉಲ್ಟಾ ಹೊಡೆದಿದೆ. ಅಮೆರಿಕ ಇರಾನ್ ಶಾಂತಿ ಒಪ್ಪಂದವನ್ನು ಇಸ್ರೇಲ್ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇಸ್ರೇಲ್ ಕ್ಯಾರೆ ಅಂತ ಇಲ್ಲ. ಡೊನಾಲ್ಡ್ ಟ್ರಂಪ್ ಒಪ್ಪಂದ ನಾವು ಪಾಲಿಸಬೇಕು ಎಂದೇನಿಲ್ಲ ಅಂತ ಇಸ್ರೇಲ್ ಅಧ್ಯಕ್ಷ ಸ್ಪಷ್ಟಪಡಿಸಿದ್ದಾರೆ. ಕದನ ವಿರಾಮ ಘೋಷಣೆಯಾದ ಬಳಿಕವೂ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮುಂದುವರೆಸಿದೆ. ಕಿಯಾಮ್ ಕರ್ಟಿಬ್ಟಿಟ್ ಪ್ರದೇಶಗಳ ಮೇಲೆ ಇಸ್ರೇಲ್ ಡ್ರೋನ್ ದಾಳಿ ನಡೆಸಿದ್ದು ಲೆಬನಾನ್ನಲ್ಲಿ ಶಸ್ತ್ರಸಜ್ಜಿತ ವಾಹನವನ್ನು ಇಸ್ರೇಲ್ ಸ್ಫೋಟಿಸಿದೆ. ಆಕ್ರಮಿತ ಲೆಬನಾನ್ ಅನ್ನ ಬಿಡಲ್ಲ ಅಂತ ಇಸ್ರೇಲ್ ಅಧ್ಯಕ್ಷ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಟ್ರಂಪ್ನ ಶಾಂತಿ ಒಪ್ಪಂದಕ್ಕೆ ಇಸ್ರೇಲ್ ತಣ್ಣೀರೆರಚಿದೆ. ಅಮೆರಿಕ ಇರಾನ್ ಶಾಂತಿ ಮಾತುಕತೆ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಇಳಿಕೆಯಾಗಿದೆ. ಒಂದೇ ದಿನದಲ್ಲಿ ಕಚ್ಚಾ ತೈಲ ಬೆಲೆ ಶೇಕಡಾ 4.89ರಷ್ಟು ಕುಸಿತ ಕಂಡಿದೆ. ಸದ್ಯ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲ ದರ $80.73 ಅಮೆರಿಕನ್ ಡಾಲರ್ಗೆ ಇಳಿದಿದೆ. ಹರ್ಮುಜ್ ಜಲಸಂಧಿ ಮುಕ್ತವಾಗಿರುವ ಹಿನ್ನೆಲೆಯಲ್ಲಿ ಪೆಟ್ರೋಲ್, ಡೀಸೆಲ್, ಅನಿಲ ಸಾಗಣೆಗೆ ನಿರ್ಬಂಧ ತೆರವಾಗಿದೆ. ಸಾಗಣೆ ಸುಲಭವಾಗಿರುವುದರಿಂದ ದರ ಇಳಿಕೆಯ ನಿರೀಕ್ಷೆ ಹೆಚ್ಚಿದೆ. ಕಳೆದ 15 ದಿನಗಳ ಅಂತರದಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ದರವನ್ನು $10 ಏರಿಕೆ ಮಾಡಿತ್ತು. ಪಂಚರಾಜ್ಯ ಚುನಾವಣೆ ಮುಗಿದ ಬೆನ್ನಲ್ಲೇ ಈ ದರ ಏರಿಕೆಯಾಗಿತ್ತು. ಇದೀಗ ಕಚ್ಚಾ ತೈಲ ಬೆಲೆ ಇಳಿದಿರುವ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಇಳಿಯುತ್ತಾ ಕೇಂದ್ರ ಸರ್ಕಾರ ದರ ಕಡಿತ ಮಾಡುತ್ತಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಯುರೋಪ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿಯವರು ಸ್ಲೋವಾಕಿಯಾಗೆ ಭೇಟಿ ನೀಡಿದ್ದು ಇದು 12 ವರ್ಷಗಳ ಅಧಿಕಾರಾವಧಿಯಲ್ಲಿ 100ನೇ ವಿದೇಶ ಪ್ರವಾಸ ಎಂಬ ದಾಖಲೆ ಬರೆದಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ಮೋದಿ 78 ದೇಶಗಳಿಗೆ ಒಟ್ಟು 100 ಬಾರಿ ಪ್ರವಾಸ ಕೈಗೊಂಡಿದ್ದಾರೆ. ಮೊದಲ ಅವಧಿಯಲ್ಲಿ 49, ಎರಡನೇ ಅವಧಿಯಲ್ಲಿ 27 ಹಾಗೂ ಮೂರನೇ ಅವಧಿಯಲ್ಲಿ 24 ಬಾರಿ ಪ್ರವಾಸ ಕೈಗೊಂಡಿದ್ದಾರೆ. ಸ್ಲೋವಾಕಿಯಾ ಪ್ರವಾಸದ ವೇಳೆ ಮೋದಿ ಅಲ್ಲಿನ ಪ್ರಧಾನಿ ರಾಬರ್ಟ್ ಫಿಕೋ ಜೊತೆ ಮಾತುಕತೆ ನಡೆಸಿ ಭಾರತ ಸ್ಲೋವಾಕಿಯಾದ ಸಂಬಂಧವನ್ನು ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಎತ್ತರಿಸಲು ಒಪ್ಪಿದ್ದು ದ್ವಿಪಕ್ಷೀಯ ವ್ಯಾಪಾರ ಮತ್ತು ರಕ್ಷಣಾ ಸಹಕಾರವನ್ನು ಹೆಚ್ಚಿಸುವ ಪ್ರತಿಜ್ಞೆ ಮಾಡಿದ್ದಾರೆ. ಬಳಿಕ ಮೋದಿಗೆ ಇರಾನ್ ನಡುವಿನ ಯುದ್ಧ ಸಂಧಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ತಣಿಸಲು ಇದು ಸಹಕಾರಿಯಾಗಲಿದೆ. ಕೊಲ್ಲಿ ಸಂಘರ್ಷದಿಂದ ಜಾಗತಿಕ ಆರ್ಥಿಕತೆ ಮೇಲೆ ಪರಿಣಾಮ ಬೀರಿತ್ತು. ಕಡಲ ಮಾರ್ಗದ ವ್ಯಾಪಾರ ಮತ್ತು ಇಂಧನ ಪೂರೈಕೆಯಲ್ಲಿ ಏರುಪೇರಾಗಿತ್ತು. ಈಗ ಹರ್ಮುಜ್ ತೆರೆದಿರೋದ್ರಿಂದ ಇಂಧನ ಮಾರುಕಟ್ಟೆ ನಿರಾಳವಾಗಲಿದೆ. ಈ ಶಾಂತಿ ಒಪ್ಪಂದ ವಿಶ್ವದ ಹಿತದೃಷ್ಟಿಯಿಂದ ಅಗತ್ಯವಾಗಿದೆ. ಇದು ಮುಂದೆ ಶಾಶ್ವತ ಶಾಂತಿ ಒಪ್ಪಂದಕ್ಕೆ ಬುನಾದಿ ಆಗಲಿದೆ ಎನ್ನುವ ಆಶಯ ವ್ಯಕ್ತಪಡಿಸಿದ್ದಾರೆ.